repetition of the last line in each stanza. ಪ್ರತಿಯೊಂದು ಸ್ಟ್ಯಾನ್ಸಾದಲ್ಲಿಯೂ ಕವಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಐ ಆಮ್ ಗೋಯಿಂಗ್ ಟು ಔಟರ್ ಸ್ಪೇಸ್ ಟುಮಾರೋ ಅನ್ನೋದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಪದೇ ಪದೇ ಅದನ್ನೇ ಹಾಕ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಕೇಳಿದ್ದಾರೆ. ದ ರಿಪಿಟೇಷನ್ ಆಫ್ ದ ಲಾಸ್ಟ್ ಲೈನ್ means I am going to the outer space tomorrow morning ಅನ್ನುವಂಥದ್ದು. ಇನ್ ಈಚ್ ಸ್ಟ್ಯಾನ್ಸಾ ಇಸ್ ಇಂಟೆನ್ಷನಲ್, ಉದ್ದೇಶ ಪೂರ್ವಕವಾಗಿ ಕವಿ ನಮ್ಗೆ ಈ ತರ ಹೇಳ್ತಾ ಇದ್ದಾರೆ. ಇಟ್ ಸಜೆಸ್ಟ್ ದಟ್ ದ ಪೋಯಟ್ ಇಸ್ ಕ್ವೈಟ್ ಎಕ್ಸೈಟೆಡ್, ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಬೌಟ್ ಹಿಸ್ ವಿಸಿಟ್ ಟು ಔಟರ್ ಸ್ಪೇಸ್, ಅಥವಾ ಅವರಿಗೆ ಔಟರ್ ಸ್ಪೇಸ್ಗೆ ಹೋಗೋದಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಫಸ್ಟ್ ಸ್ಟ್ಯಾನ್ಸಾ ನೋಡಿದ್ರೆ ಏನನ್ಸುತ್ತೆ, ಲುಕ್ ಎಟ್ ಮೀ ಫಾರ್ ದ ಲಾಸ್ಟ್ ಟೈಮ್ ಅಂತಂದ್ರೆ ಅವ್ರಿಗೆ ಬೇಜಾರು ಇರ್ಬೋದು ಅಥವಾ ಎಕ್ಸೈಟೆಡ್ ಇರ್ಬೋದು. ಓಕೆ, ಅಂಡ್ ಹಿ ವಾಂಟ್ಸ್ ಟು ಕನ್ವೆ ಟು ಎವ್ರಿ ಒನ್, ಎಲ್ಲರಿಗೂ ಅದನ್ನ ಅವರು ಕನ್ವೆ ಮಾಡೋದಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿ ಈಸ್ ಟೆಲ್ಲಿಂಗ್ ಅಗೇನ್ ಅಂಡ್ ಅಗೇನ್ ಆರ್ ಸ್ಟ್ರೆಸ್ಸಿಂಗ್ ಆನ್ ಇಟ್ ದಟ್ ಐ ಆಮ್ ಗೋಯಿಂಗ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನೀವೇನೇನು ಮಾಡಕ್ಕಾಗಲ್ಲ, ನಾನೇನೇನು ಮಾಡಕ್ಕಾಗಲ್ಲ ಅನ್ನೋದನ್ನ ಅವರು ಪ್ರತಿಯೊಂದು ಸ್ಟ್ಯಾನ್ಸಾದಲ್ಲಿ ಕೊನೆಯ ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳು.